ಇದೇ ಬಿಜೆಪಿ ಸರ್ಕಾರ ಭಾರತ ಸರ್ಕಾರ ಕೊಟ್ಟಿರೋದು. ಹಾಗಾದ್ರೆ ಇದನ್ನ ಅರ್ಧ ಹಾಕ್ಬೇಕಾ ನಾನು? ನಿಮ್ ಪ್ರಕಾರ ಇದನ್ನ ನಾನು ಅರ್ಧ ಬಿಸಾಕ್ಬೇಕು? ಇದನ್ನ ಓದಿ ಹೇಳಿದ್ರೆ ನೀವು ಅಭಿಪ್ರಾಯ ಅಂತ ಹೇಳ್ತಿರಲ್ಲ. ಹಾಗಾದ್ರೆ ಇದನ್ನ ನಾನು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದೀನ? ಮಾತಾಡೇ ಇಲ್ವಲ್ಲ ದಿಸ್ ಇಸ್ ಅನ್ ಆರ್ಡರ್ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾ. ಯು ರಿಬಟ್ ದಿಸ್ ಆರ್ಡರ್. ರಾಜ್ಯಪಾಲರಿಗೆ ಏನು ಕಾನೂನಿನ ಅರಿವೇ ಇಲ್ವಾ? ರಾಜ್ಯಪಾಲರು ಹಾಗೆ ತೀರ್ಮಾನವನ್ನು ಅವ್ರ ನಡವಳಿಕೆ ಹಂಗಿದೆಯಲ್ಲ, ನಾನೇನ್ ಮಾಡ್ಲಿ? ನಾನ್ ಹೇಳ್ತಾ ಇಲ್ಲ, ನಾನೇನು ಸುಮ್ನೆ ಹೇಳ್ತಾ ಇದ್ದೀನ? ಹಾಗಾದ್ರೆ ನಿಮ್ಗೆ ಒಂದ್ ಪ್ರಶ್ನೆಗೆ ತಾವು ಇವತ್ತಿಗೂ ಉತ್ತರ ಕೊಡ್ತಾ ಇಲ್ಲ, ಈಗ್ಲೂ ಉತ್ತರ ಕೊಡ್ತಾ ಇಲ್ಲ. ಅವ್ರದ್ದು 4 ಜನದ್ದು ಯಾಕೆ ಇಟ್ಕೊಂಡು ಕೂತಿದ್ರು? ಅದನ್ನ ಪ್ರಶ್ನೆ ಕೇಳ್ತಾ ಇದೀವಿ ಕೃಷ್ಣ ಬೈರೇಗೌಡ್ರೆ. ಆ ಪ್ರಶ್ನೆ ಅವ್ರ ನಡವಳಿಕೆ ಪಕ್ಷಾತೀತವಾಗಿ ಇದೆಯಾ? ಪಕ್ಷಾತೀತವಾಗಿ ನಾನು ಇದೀನಿ ಅಂತ ಹೇಳಿದ್ರೆ ನೀವ್ ಹೇಳಿದಕ್ಕೆಲ್ಲ ನಾವು ಒಪ್ಕೋಬೇಕು ಅಂದ್ರೆ ಎಲ್ಲ ಆಗುತ್ತೆ. ನೀವು ಒಪ್ಬೇಡಿ. ಒಂದು ಫ್ಯಾಕ್ಟ್ ಅಲ್ಲ, ನಾನ್ ನಿಮ್ಗೆ ಸಿಂಪಲ್ ಒಪ್ಬೇಕಾಗಿಲ್ಲ. ಅವ್ರಿಗೆ ಜೊಲ್ಲೆ ಮೇಲೆ 2021ರಲ್ಲಿ ಕೊಟ್ಟಿದ್ದು, ಇವತ್ತು 2024 ಇದೆ. ಜೊಲ್ಲೆ ಮೇಲೆ ತನಿಖೆ ನಾವು FIR ಮಾಡೋದಿಕ್ಕೆ, ತನಿಖೆ ಮಾಡೋದಿಕ್ಕೆ ಅನುಮತಿ ಕೇಳಿದ್ದು 2021ರಲ್ಲಿ. ಅವರ ಅಣ್ಣನ ಮಗನೋ ತಮ್ಮನ ಮಗನೋ ಯಾರೋ 25 ಲಕ್ಷ ರೂಪಾಯಿ ಲಂಚ ತಗೊಂಡಿದ್ದು ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಒಂದು ಮಟ್ಟೆಗೆ ₹1 ಕಮಿಷನ್ ತಗೊಂಡಿದ್ದಾರೆ, ಮೇಲ್ನೋಟಕ್ಕೆ ಸಾಬೀತಾಗಿದೆ ಅಂತ ನಾನ್ ಹೇಳ್ತಾ ಇಲ್ಲ ಮೇಡಮ್, ಲೋಕಾಯುಕ್ತದವ್ರು ಹೇಳ್ತಾ ಇದ್ದಾರೆ. ಅಲ್ಲಿಗೆ ನಿಮ್ಗೆ ಲೋಕಾಯುಕ್ತದವ್ರು ಹೇಳಿದ್ದು ನಿಮ್ಗೆ ಲೆಕ್ಕ ಇಲ್ಲ ಅಂತ ಹೇಳಿದ್ರೆ ನಾನು ಇನ್ನೇನ್ ಹೇಳಿ? ಜೊಲ್ಲೆ ಅವ್ರ ಮೇಲೆ ಕಂಪ್ಲೇಂಟ್ ಅನ್ನ ಯಾಕೆ ಇಟ್ಕೊಂಡು ಕೂತಿದ್ದೀರಿ? ಈ ಪ್ರಶ್ನೆ ಅದಕ್ಕಾದ್ರೂ ಉತ್ತರ ಕೊಡಿ. ಅಲ್ಲ, ಈ ಪ್ರಶ್ನೆ ಬೇಕಾದ್ರೆ ಓದಿ ಹೇಳ್ತೇನೆ. ಜೊಲ್ಲೆ ಅವ್ರ ಕೇಸ್ 2021ರ ಜೊಲ್ಲೆ ಕೇಸ್, 23ರ ಕುಮಾರಸ್ವಾಮಿ ಕೇಸ್, 24ರ ನಿರಾಣಿ ಮತ್ತು ಜನಾರ್ದನ್ ರೆಡ್ಡಿ ಕೇಸ್. ಈ ಕೇಸ್ ನಲ್ಲಿ ಪ್ರಾಸಿಕ್ಯೂಷನ್ ಅವರು ಅನುಮತಿ ಯಾಕೆ ಕೊಟ್ಟಿಲ್ಲ ಅಂತ ನೀವು ಸಭೆಯಲ್ಲಿ ನಿರ್ಣಯವನ್ನು ತಗೊಂಡಿದ್ದೀರಿ. ಅದ್ರ ಬಗ್ಗೆ ನಾವು ಕೂಡ ಪ್ರಶ್ನೆ ಕೇಳಿದ್ದೀವಿ. ಹಾಗಾಗಿ ನಾವ್ ಹೇಳ್ತಾ ಇರೋದು ಇವರು ಪಾರ್ಟಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ.